ಹಾಯ್ ಫ್ರೆಂಡ್ಸ್, ಹಾಯ್ ಸ್ಟೂಡೆಂಟ್ಸ್. ಇವತ್ತು ನಾವು ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳನ್ನು ನೋಡೋಣ. ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಇವಾಗ ನಾವು ಮಾಡ್ತಾ ಇರುವಂತಹ ಲೆಕ್ಕ ಅಥವಾ ಪ್ರಶ್ನೆಯನ್ನು ಬಿಡಿಸೋದು ಯಾವುದಂದರೆ ಯಾವುದು ಒಂದು ಉದ್ಯಮ ಘಟಕದಲ್ಲಿ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ. ಹೌದಾ? ಅಂದರೆ ಒಂದು ಉದ್ಯಮ ಘಟಕ ಐತಿ, ಅಲ್ಲಿ SMC ವಿವರ ಪಟ್ಟಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ನಾವು ಅಲ್ಲಿ ಉದ್ಯಮ ಘಟಕದ ಒಟ್ಟು ಸ್ಥಿರ ವೆಚ್ಚ ಎಷ್ಟೈತಿ 100 ಇದ್ದಾಗ, ಸ್ಥಿರ ವೆಚ್ಚ 100 ಇದ್ದಾಗ ಉಳಿದ ಎಲ್ಲ TVC, TC, AVC ಮತ್ತು SACಗಳ ವಿವರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರೆ. ಹೌದಾ? ಪ್ರಶ್ನೆಯೊಂದಿಗೆ ಮತ್ತೆ ನಮಗೆ ಈ ಟೇಬಲನ್ನು ಕೂಡ ಕೊಟ್ಟಿರ್ತಾರೆ ಅವರು. ಇಲ್ಲಿ ಕ್ಯೂ ಅಂತ ಕೊಟ್ಟಿರ್ತಾರೆ, ಅಂದರೆ ಉತ್ಪನ್ನ ಅಂತ. Q0, 1, 2, 3, 4, 5, 6 ಅಂತ ಕೊಟ್ಟಿದ್ದಾರೆ. 3 SMC ಇಲ್ಲಿ ಕೊಟ್ಟಿದ್ದಾರೆ. SMC ವಿವರ ಪಟ್ಟಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. SMC ಕೂಡ ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ? 500, 300, 200, 300, 500, 800 ಅಂತ ಕೊಟ್ಟಿದ್ದಾರೆ. SMCಯನ್ನು ಇಟ್ಕೊಂಡು ನಾವು TVC, TC, AVC ಮತ್ತು SACಗಳನ್ನು ಕಂಡುಹಿಡಿಬೇಕೀಗ. ಹೌದಾ? ಇವುಗಳನ್ನು ಕಂಡುಹಿಡಿಯೋದ್ರ ಜೊತೆಗೆ ನಾವೇನು ಮಾಡ್ಕೋಬೇಕೀಗ? ಅದರ ಸೂತ್ರವನ್ನು ಗೊತ್ತಿಟ್ಕೋಬೇಕು. ಸೂತ್ರ ಗೊತ್ತಿದ್ರೆ ಮಾತ್ರ ನಾವು SMC, TFC, TVC, TC, AVC, SACಗಳನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಈಗ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? SMC ಆಲ್ರೆಡಿ ಕೊಟ್ಟಿದ್ದಾರೆ. ಯಾವುದು SMC ಕೊಟ್ಟಿದ್ದಾರೆ ಇಲ್ಲಿ? SMC 500. SMCಯನ್ನು ಕೊಟ್ಟಿದ್ದಾರೆ 500, 300, SMC ಡ್ಯಾಶ್ 500, 300 ಮತ್ತು 200, 300, 500, 300. ನಾವೊಂದು ಇಲ್ಲಿ ಏನು ಮಾಡ್ಕೋಬೇಕಿತ್ತಂದರೆ 0 ಅನ್ನೋದನ್ನು ಇನ್ನೊಂದು ಲೈನನ್ನು ಹುಡ್ಕೋಬೇಕಿತ್ತು. ಹೌದಾ? ಇಲ್ಲಿ ಏನಿತ್ತು? 0 ಬರ್ಕೊಂಡಿಲ್ಲ ನಾವು. ಒಂಚೂರು ಗಡಿಬಿಡಿಯಲ್ಲಿ ನೋಡಿ, ಆ್ಯಸ್ ಇಟ್ ಈಸ್ ಯಾವ ಥರ ಇತ್ತು ಅದೇ ಥರ ಬರ್ಕೋಬೇಕೀಗ. ಇಲ್ಲಿ ಡ್ಯಾಶ್ ಇದೆ. ನೆಕ್ಸ್ಟ್ ಒಂದರಲ್ಲಿ 500, ಆಮೇಲೆ 300, ಆಮೇಲೆ 200, ಆಮೇಲೆ 300, 500, 800 ಈ ಥರ ಕೊಟ್ಟಿದ್ದಾರೆ. ಅಂದರೆ ಇದನ್ನು ಇಲ್ಲಿ ಅಡ್ಡ ಸಾಲನ್ನು ಕಂಬ ಸಾಲು ಥರ ಬರ್ಕೊಂಡಿವಿ. ಈಗ TFC ಅಂದರೆ ಏನು ಕೊಟ್ಟಿದ್ದಾರೆ ಇಲ್ಲಿ? ನೆನಪಲ್ಲಿರಲಿ, TFC ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ. SMC ಅಂದರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. TVC ಅಂದರೆ TVC ಟೋಟಲ್ ವೇರಿಯಬಲ್ ಕಾಸ್ಟ್. TC ಅಂದರೆ ಟೋಟಲ್ ಕಾಸ್ಟ್. ಇದು ಎವರೇಜ್ ವೇರಿಯಬಲ್ ಕಾಸ್ಟ್. SAC ಅಂದರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಹೌದಾ? TFCಯನ್ನು ಇಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ಕ್ವಶನಲ್ಲಿ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ, ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ TFC ಕೊಟ್ಟೆ ಬಿಟ್ಟಿದ್ದಾರೆ. ಆವಾಗ ನಾವು ಏನು ಮಾಡ್ಕೋಬೇಕು? TFC 100, TFCಯನ್ನು ಬರ್ಕೊಂಡೇ ಬಿಟ್ಟಿವಿ. ಹೌದಾ? ಯಾಕಂದರೆ ಇಲ್ಲೇ ಕೊಟ್ಟಿದ್ದಾರೆ. ಯಾವುದಾದ್ರೂ ಸಂಖ್ಯೆ ಕೊಟ್ಟಿರ್ತಾರೆ, ಅದನ್ನು TFCಯಲ್ಲಿ ಬರ್ಕೊಂಡ್ಬಿಟ್ಟಿವಿ. ಈಗ TVCಯನ್ನು ಕಂಡುಹಿಡಿಬೇಕು ನಾವು.
ಟಿ ವಿ ಸಿಯನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಟಿ ವಿ ಸಿಯ ಸೂತ್ರ ಗೊತ್ತಿರಬೇಕು. ಹೌದಾ? ಏನು ಟಿ ವಿ ಸಿ ಸೂತ್ರ? ಟಿ ವಿ ಸಿ ಈಕ್ವಲ್ ಟು ಇಲ್ಲಿ ಬರೆಯೋಣ. ಟಿ ವಿ ಸಿ ಈಕ್ವಲ್ ಟು ಸಿಗ್ಮಾ ಅಥವಾ ಸಮೇಷನ್ ಎಸ್ ಎಂ ಸಿ. ಈ ಸೂತ್ರವನ್ನು ಬಳಸ್ಕೊಂಡು ಏನು ಮಾಡ್ಕೋಬೇಕು? ನಾವು ಟಿ ವಿ ಸಿಯನ್ನು ಕಂಡುಹಿಡ್ಕೋಬೇಕು. ಯಾವ ಥರ ಕಂಡುಹಿಡ್ಕೋಬೇಕು? ಟಿ ವಿ ಸಿ ಸಮೇಷನ್ ಎಸ್ ಎಮ್ ಸಿಯನ್ನು ಕೂಡಿಸ್ತಾ ಹೋಗ್ಬೇಕು. ಎಸ್ ಎಮ್ ಸಿಯನ್ನು ಕೂಡಿಸ್ತಾ ಹೋಗ್ಬೇಕು. ಯಾವ ಥರ ಎಸ್ ಎಮ್ ಸಿಯನ್ನು ಕೂಡಿಸ್ತಾ ಹೋಗ್ಬೇಕಪ್ಪ ಅಂತಂದರೆ, ನೋಡಿ 500 ಇದೆ, ಇಲ್ಲಿ ನೋಡಿ ಮೈನಸ್ ಅಂದರೆ ಡ್ಯಾಶ್ ಇದೆ, ಇಲ್ಲಿ ಕೂಡ ಟಿ ವಿ ಸಿಯಲ್ಲಿ ಏನು ಮಾಡೋಣ? ಡ್ಯಾಶ್ ಮೀನ್ಸ್ 0 ಇದ್ದಂಗೆ. 500ಕ್ಕೆ 500ಅನ್ನು ಇಟ್ಟಿವಿ. ಹೌದಾ? ಆಮೇಲೆ ಇಲ್ಲಿ ಏನು ಮಾಡಬೇಕು? 500 300 ಕೂಡಿಸಿದರೆ ಎಷ್ಟಾಗುತ್ತೆ? 800 ಆಗುತ್ತೆ. ಹೌದಾ? 800 200 ಕೂಡಿಸಿದರೆ 1000 ಆಗುತ್ತೆ. 1000 ಮತ್ತು 300 ಕೂಡಿಸಿದರೆ ಎಷ್ಟಾಗುತ್ತೆ? 1300. 1300 ಪ್ಲಸ್ 500 1800. 1800 ಪ್ಲಸ್ 800 ಇದನ್ನು ಕೂಡಿಸಿದರೆ ಎಷ್ಟಾಗುತ್ತೆ? 2600 ಆಯಿತು. ಈ ಥರ ನಾವು ಟಿ ವಿ ಸಿ ಸೂತ್ರ ಇಟ್ಕೊಂಡು ಟಿ ವಿ ಸಿಯನ್ನು ಕಂಡುಹಿಡ್ಕೋಬೇಕು. ಅಂದರೆ ಇದನ್ನು ಕೂಡಿಸ್ಕೊತ ಹೋಗ್ಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಈಗ ಟಿ ಸಿಯನ್ನು ಕಂಡುಹಿಡ್ಕೋಬೇಕು. ಟಿ ಸಿಯನ್ನು ಕಂಡುಹಿಡ್ಕೋಬೇಕಾದ್ರೆ ನಮಗೆ ಟಿ ಸಿ ಸೂತ್ರ ಗೊತ್ತಿರಬೇಕು. ಟಿ ಸಿ ಸೂತ್ರ ಗೊತ್ತಿರಬೇಕು. ಏನು ಟಿ ಸಿ ಸೂತ್ರ? ಟಿ ಸಿ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಇದು ಟಿ ಸಿ ಕಂಡುಹಿಡ್ಕೋ ಸೂತ್ರ. ಹೌದಾ? ಅಂದರೆ ನಾವೇನು ಮಾಡಬೇಕು? ಟಿ ಎಫ್ ಸಿ ಜೊತೆ ಟಿ ವಿ ಸಿಯನ್ನು ಏನು ಮಾಡ್ಕೊತ ಹೋಗ್ಬೇಕು? ಕೂಡಿಸ್ಕೊತ ಹೋಗ್ಬೇಕು. ಹೌದಾ? ಈಗ ನೋಡಿ 100 ಪ್ಲಸ್ 0 100. 100 ಪ್ಲಸ್ 500 ಎಷ್ಟಾಗುತ್ತೆ? 600 ಆಗುತ್ತೆ. 100 ಪ್ಲಸ್ 800 900 ಆಗುತ್ತೆ. 100 ಪ್ಲಸ್ 1000 ಎಷ್ಟಾಗುತ್ತೆ? 1100. 1300 ಪ್ಲಸ್ 100 1400. 100 ಪ್ಲಸ್ 1800 1900. 100 ಪ್ಲಸ್ 2600 2700. ಈ ಥರ ನಮಗೆ ಟಿ ಸಿ ಸಿಕ್ತು. ಏನಪ್ಪ ಅಂತಂದರೆ ಇಲ್ಲಿ ಒಂದನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಸೂತ್ರ ಬೇಕು. ಯಾವುದಾದ್ರೂ ಒಂದನ್ನು ಕಂಡುಹಿಡಿಬೇಕಾದ್ರೆ ಏನು ಬೇಕು? ಸೂತ್ರ ಅಂತ ಬೇಕೇ ಬೇಕು. ಇನ್ನೇನು ಉಳಿತು ನಮಗೆ? ಎ ವಿ ಸಿ ಉಳಿತು. ಎ ವಿ ಸಿಯನ್ನು ಹೆಂಗೆ ಕಂಡುಹಿಡ್ಕೋಬೇಕು? ಎ ವಿ ಸಿಯನ್ನು ಕಂಡುಹಿಡ್ಕೋಬೇಕಾದ್ರೆ ಎ ವಿ ಸಿಯ ಸೂತ್ರ ಬೇಕು. ಏನು ಎ ವಿ ಸಿಯ ಸೂತ್ರ? ಎ ವಿ ಸಿಯ ಸೂತ್ರ ಏನಪ್ಪ ಅಂತಂದರೆ ಎ ವಿ ಸಿ ಇಸ್ ಈಕ್ವಲ್ ಟು ಟಿ ವಿ ಸಿ ಡಿವೈಡೆಡ್ ಕ್ಯೂ ಅಂತ. ಅಂದರೆ ಏನು ಮಾಡ್ಕೋಬೇಕು? ಈಗ ನಾವು ಟಿ ವಿ ಸಿ ಅಂದರೆ ಎ ವಿ ಸಿಯನ್ನು ಕಂಡು ಹೋಗ್ಬೇಕಾದ್ರೆ ಟಿ ವಿ ಸಿ ಈ ಸಾಲು ಐತಲ್ಲ, ಈ ಸಾಲಿನ ಜೊತೆ ಕ್ಯೂ ಅಲ್ಲಿರೋ ಸಾಲನ್ನು ಡಿವೈಡೆಡ್ ಮಾಡ್ತಾ ಹೋಗಬೇಕು. ಹೌದಾ? ಯಾವ ಥರ ಡಿವೈಡೆಡ್ ಮಾಡ್ಕೊತ ಹೋಗ್ಬೇಕಂದ್ರೆ ನೋಡಿ, ಒಂದನ್ನೊಂದು ಡಿವೈಡೆಡ್ ಮಾಡ್ತಾ ಹೋಗಬೇಕು. ಯಾವ ಥರ ಡಿವೈಡೆಡ್ ಮಾಡ್ಕೊತ ಹೋಗ್ಬೇಕಂದ್ರೆ ಟಿ ವಿ ಸಿ ಏನಿದೆ? ಇದು ಏನಿದೆ ಇಲ್ಲಿ? ಟಿ ವಿ ಸಿಯಲ್ಲಿ 0 ಹಾಗಿದ್ರೆ ಎ ವಿ ಸಿಯಲ್ಲಿ ಏನಾಗುತ್ತೆ? ಅದನ್ನು ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಹೌದಾ? ಈಗ ಮತ್ತೇನಿದೆ ನಮಗೆ ನೆಕ್ಸ್ಟಲ್ಲಿ? ಟಿ ವಿ ಸಿ 500 ಡಿವೈಡೆಡ್ ಅಂದರೆ ಹೆಂಗು? 500 ಡಿವೈಡೆಡ್ 1 ಎಷ್ಟಾಗುತ್ತೆ? 500 ಆಗುತ್ತೆ. ಹೌದಾ? ನೆಕ್ಸ್ಟು 800 ಡಿವೈಡೆಡ್ 2 ಎಷ್ಟಾಗುತ್ತೆ? 800 ಡಿವೈಡೆಡ್ 2 ಅಂದರೆ ಬೇಗ ಮಾಡ್ಕೋಬೇಕು. 2 1 2
4 8 ಈ 0 ಇಲ್ಲಿಂದ 400 ಆಗುತ್ತೆ. ಹೌದಾ, ಇದು ಕೂಡ 400 ಆಗುತ್ತೆ. ನೆಕ್ಸ್ಟ್ ನೋಡಿ ಟಿ ವಿ ಸಿಲಿ 800 ಆದಮೇಲೆ ಏನಿದೆ 1000 ಡಿವೈಡೆಡ್ 3 ಎಷ್ಟಾಗುತ್ತೆ? 3 3 9 ಮತ್ತು 3 3 9 3 3 ಬರ್ತಾ ಹೋಗುತ್ತೆ. ಇದೇನಾಗುತ್ತೆ 3 3 3 3.3 ಹೀಗೆ 3 3 ಬರ್ತಾ ಹೋಗುತ್ತೆ. ಹೌದಾ, ನೆಕ್ಸ್ಟ್ ಇದಾದಮೇಲೆ ಏನಿದೆ 1000 ಆದಮೇಲೆ 1300 ಡಿವೈಡೆಡ್ 4 1300 ಡಿವೈಡೆಡ್ 4 ಯಾವ ಥರ ಮಾಡೋದು ಇದನ್ನು? 4 3 12 4 16 4 3 12 4 3 12 12 13 1 4 ಇದು ಏನಾಗುತ್ತೆ ಟೋಟಲಾಗಿ ಆನ್ಸರ್ ಏನು ಬರುತ್ತೆ ಅಂದರೆ ಈ ಥರ ಮಾಡ್ತಾ ಹೋಗೋದು 325. ನೆಕ್ಸ್ಟ್ ನೋಡಿ, ನೆಕ್ಸ್ಟಲ್ಲಿ ಮತ್ತೇನು ಕಂಡುಕೋಬೇಕು? 1800 ಡಿವೈಡೆಡ್ 5 1800 ಡಿವೈಡೆಡ್ 5 ಅಂದರೆ 5 3 15 5 3 15 ಹೌದಾ, 5 3 15 16 17 18 ಓಕೆ. 5 3 5 3 15 16 17 2 ಹೋಯ್ತು. ಓಕೆ ಸರಿ, ಈಗ ಇದೇನು ಬರುತ್ತೆ? 5ನೇದು 360 ಬರುತ್ತೆ ಡಿವೈಡ್ ಮಾಡಿದಾಗ. ಆಮೇಲೆ 2600 ಡಿವೈಡೆಡ್ 6 ಏನಾಗುತ್ತೆ? 433.33 ಈ ಥರ ಆನ್ಸರ್ ಬರುತ್ತೆ. ಯಾವುದನ್ನು? ಎ ಬಿ ಸಿನ ಕಂಡುಕೋಬೇಕಾದ್ರೆ ಟಿ ವಿ ಸಿ ಡಿವೈಡೆಡ್ ಇದಕ್ಕೆ ನಾವು ಭಾಗಾಕಾರ ಮಾಡ್ತಾ ಹೋಗಬೇಕು. ಹೌದಾ, ಈಗ ಎಸ್ ಎಸ್ ಸಿಯನ್ನು ಕಂಡುಹಿಡಿಯಬೇಕು. ಯಾವುದು ಎಸ್ ಎಸ್ ಸಿ ಕಂಡುಹಿಡಿಯೋದು? ಕೊನೆಯಲ್ಲಿದೆ ನೋಡಿ ಎಸ್ ಎಸ್ ಸಿ ಕಂಡುಹಿಡಿಬೇಕಾದ್ರೆ ಎಸ್ ಎಸ್ ಸಿ ಸೂತ್ರವನ್ನು ಬರ್ಕೋಬೇಕು. ಅಂದರೆ ಎಸ್ ಎಸ್ ಸಿ ಸೂತ್ರ ಗೊತ್ತಿರಬೇಕು. ಎಸ್ ಎ ಸಿ ಈಕ್ವಲ್ ಟು ಟಿ ಸಿ ಡಿವೈಡೆಡ್ ಕ್ಯೂ. ಎಸ್ ಎಸ್ ಸಿಯನ್ನು ಕಂಡುಕೋಬೇಕಾದ್ರೆ ಟಿ ಸಿ ಡಿವೈಡೆಡ್ ಕ್ಯೂ ಇದನ್ನು ಮತ್ತು ಇದನ್ನು ಏನು ಮಾಡ್ತಾ ಹೋಗ್ಬೇಕು? ಭಾಗಾಕಾರ ಮಾಡ್ತಾ ಹೋಗಬೇಕು. ಭಾಗಾಕಾರ ಮಾಡ್ತಾ ಹೋದಾಗ ನೋಡಿ ಟಿ ಸಿ 0 0 ನೋಡಿ 600 ಡಿವೈಡೆಡ್ 1 600 ಹೌದಾ. ನೆಕ್ಸ್ಟ್ 900 ಡಿವೈಡೆಡ್ 2 ಎಷ್ಟಾಗುತ್ತೆ? 450 ಆಗುತ್ತೆ. ನೆಕ್ಸ್ಟ್ 1100 ಡಿವೈಡೆಡ್ 3 ಎಷ್ಟಾಗುತ್ತೆ ಅಂದರೆ 366.67 ಅಂತ ಆಗುತ್ತೆ. ನೆಕ್ಸ್ಟ್ ಟರ್ಮ್ 1400 ಡಿವೈಡೆಡ್ 4 ಇದೆಷ್ಟಾಗುತ್ತೆ? 350 ಆಗುತ್ತೆ. ಯಾಕಂದರೆ ಲೆಕ್ಕ ಮಾಡಿ ಇಟ್ಕೋಬೇಕು ಅದನ್ನು ಅಡ್ವಾನ್ಸ್ ಆಗಿ ಒಂಚೂರು. ನೆಕ್ಸ್ಟ್ 1900 ಡಿವೈಡೆಡ್ 5 ಏನಾಗುತ್ತೆ? 380. ನೆಕ್ಸ್ಟ್ 2700 ಡಿವೈಡೆಡ್ 6 ಎಷ್ಟಾಗುತ್ತೆ? ಈ ಥರ ನಾವು ಈ ಥರ ಲೆಕ್ಕ ಬಿಡಿಸಿದಾಗ ಮಾತ್ರ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಇವು ಸೂತ್ರಗಳೇನಿದಾವಲ್ಲ, ಸೂತ್ರಗಳಿದ್ದರೆ ಮಾತ್ರ ನಾವು ಇವುಗಳನ್ನು ಬಿಡಿಸೋಕ್ಕೆ ಸಾಧ್ಯ. ಕ್ವಶನ್ ಕೊಟ್ಟಿರ್ತಾರೆ, ಕ್ವಶನಲ್ಲಿ ಕ್ಯೂ ಮತ್ತು ಎಸ್ ಎಮ್ ಸಿಯನ್ನು ಕೊಟ್ಟಿರ್ತಾರೆ. ಈ ಎಸ್ ಎಮ್ ಸಿ ಜೊತೆ ನಾವೇನು ಮಾಡ್ಕೋಬೇಕು? ಟಿ ಎಫ್ ಸಿ ಅಂದರೆ ಇಲ್ಲೇ ಕೊಟ್ಟಿರ್ತಾರೆ, ಸ್ಥಿರ ವೆಚ್ಚ ಅಂದರೆ 100 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾದ್ರೂ ಕೊಟ್ಟರೆ ಅದನ್ನೇ ಬರ್ಕೋಬೇಕು. ಅಂದರೆ ನಮಗೆ 3 ಸಾಲುಗಳನ್ನು ಈಸಿಯಾಗಿ ಬರ್ಕೊಂಡಿವಿ. ಉಳಿದ 4 ಸಾಲುಗಳನ್ನು ನಾವು ಬರ್ಕೋಬೇಕು. ಯಾವ್ಯಾವ ಕೊಟ್ಟಿದ್ದಾರೆ? ಟಿ ವಿ ಸಿ, ಟಿ ಸಿ, ಎ ವಿ ಸಿ ಮತ್ತು ಎಸ್ ಎಸ್ ಸಿ ಇವುಗಳನ್ನು ಬರ್ಕೋಬೇಕು. ಟಿ ವಿ ಸಿ ಕಂಡುಕೋಬೇಕಾದ್ರೆ ಟಿ ವಿ ಸಿ ಸೂತ್ರ ಗೊತ್ತಿರಬೇಕು, ಯಾವುದನ್ನು ಕೂಡಿಸ್ಬೇಕು. ಟಿ ಸಿ ಬಿಡಿಸ್ಬೇಕಾದ್ರೆ ಟಿ ಸಿ ಸೂತ್ರ ಗೊತ್ತಿರಬೇಕು, ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ, ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇದನ್ನು ಕೂಡಿಸ್ತಾ ಹೋಗಬೇಕು. ಎ ವಿ ಸಿ ಕಂಡುಹಿಡಿಯಬೇಕು. ಅಂದರೆ ಎ ವಿ ಸಿ ಬೇಕಾದರೆ ನಮಗೆ ಟಿ ವಿ ಸಿ ಡಿವೈಡೆಡ್ ಕ್ಯೂ ಇದನ್ನು ಏನು ಮಾಡಬೇಕು? ನಾವು ಡಿವೈಡ್ ಮಾಡ್ತಾ ಹೋಗಬೇಕು.
ಎಸ್ ಎಸ್ ಸಿಯನ್ನು ಕಂಡುಹಿಡಿಯಬೇಕು. ಎಸ್ ಎಸ್ ಸಿ ಸೂತ್ರ ಗೊತ್ತಿರಬೇಕು. ಏನು? ಟಿ ಸಿ ಡಿವೈಡೆಡ್ ಕ್ಯೂ. ನೋಡಿರಿ ಇಲ್ಲಿ ಟಿ ಸಿ ಡಿವೈಡೆಡ್ ಕ್ಯೂ. ಟಿ ಸಿಯಲ್ಲಿ ನಾವು ಕ್ಯೂವನ್ನು ಡಿವೈಡ್ ಮಾಡ್ತಾ ಹೋಗಬೇಕು. ಹೋಗಿದ್ಮೇಲೆ ನಮಗೆ ಈ ಥರ ಚಾರ್ಟ್ ರೆಡಿ ಆಗುತ್ತೆ. ಎಕ್ಸಾಮಲ್ಲಿ ಬರೀಬೇಕಾದ್ರೆ ಈ ಥರ ಚಾರ್ಟ್ ಹಾಕಿ ಸೂತ್ರಗಳನ್ನು ಕೂಡ ಎಸ್ ಎಮ್ ಸಿ, ಟಿ ಎಫ್ ಸಿ, ಟಿ ವಿ ಸಿ, ಟಿ ಸಿ, ಎ ವಿ ಸಿ, ಎಸ್ ಎಸ್ ಸಿ ಅಂತ ಅಂದ್ಕೊಂಡು ಈ ಥರ ಸೂತ್ರ ಹಾಕಬೇಕು. ಅಂದರೆ ಟಿ ಸಿಯನ್ನು ಕಂಡುಹಿಡಿಯಲು ಟಿ ಸಿ = ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿಯನ್ನು ಸೂತ್ರವನ್ನು ಬಳಸಬೇಕು. ಎ ವಿ ಸಿ = ಎ ವಿ ಸಿಯನ್ನು ಕಂಡುಹಿಡಿಯಲು ಟಿ ವಿ ಸಿ ಡಿವೈಡೆಡ್ ಕ್ಯೂವನ್ನು ಬಳಸಬೇಕು. ಎಸ್ ಎಸ್ ಸಿಯನ್ನು ಕಂಡುಹಿಡಿಯಲು ಎಸ್ ಎಸ್ ಸಿ = ಟಿ ಸಿ ಡಿವೈಡೆಡ್ ಕ್ಯೂ. ಇದನ್ನು ಬಳಸಿದರೆ ನಮಗೆ ಎಸ್ ಎಸ್ ಸಿ ಸಿಗುತ್ತೆ ಅಂತ ಈ ಥರ ಒಂದು ಚಾರ್ಟ್ ಹಾಕ್ಕೊಂಡು ನಾವು ರೆಡಿ ಮಾಡ್ಕೋಬೇಕು. ಓಕೆ, ಇಷ್ಟು ಮಾಡಿದರೆ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತಾ ಹೋಗುತ್ತೆ. ನೆನಪಲ್ಲಿಟ್ಕೋರಿ. ಏನು ಎಸ್ ಎಮ್ ಸಿ ಅಂತ ಗೊತ್ತಾಗೋದಿಲ್ಲ. ಇದು ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಇದು ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಇದು ಟೋಟಲ್ ವೇರಿಯಬಲ್ ಕಾಸ್ಟ್. ಇದು ಟೋಟಲ್ ಕಾಸ್ಟ್. ಇದು ಎವರೇಜ್ ವೇರಿಯಬಲ್ ಕಾಸ್ಟ್. ಇದು ಎಸ್ ಎಸ್ ಸಿ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅಂತ. ಓಕೆ, ಇಷ್ಟು ಮಾಡಿದರೆ ನಿಮಗೆ ಒಳ್ಳೆಯ ಅಂಕೆಗಳು ಸಿಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ. ಮತ್ತೇನೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ.